ಕೋರಮಂಗಲದಲ್ಲಿ ಏನು ಇರಲಿಲ್ಲ. ಕೋರಮಂಗಲ ಅಂದ್ರೆ ಝೀರೋ. ಆಮೇಲೆ ನಮ್ಮ HSR ಇದೆಯಲ್ಲ, ನಮ್ಮ ಮಡಿವಾಳ ಡಾಲ್ಸ್ ಕಾಲ್, ನಾವೆಲ್ಲ ಮೀನ್ ಹಿಡಿಯೋದು. ಇನ್ನದಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಂದ್ರ, ಕಾನ್ಫಿಡೆಂಟ್ ಗ್ರೂಪ್ನ CEO ಮತ್ತು ಮಾಲೀಕ ಆಗಿರ್ತಕ್ಕಂಥ CJ ರಾಯ್ ಅವರು ವಿದೇಶ ಆಗಿರ್ತಕ್ಕಂಥದ್ದು. ಅವರು ಒಂದು ಗ್ರೂಪ್ ಹೆಸರ ಕಾನ್ಫಿಡೆಂಟ್ ಅಂತೇಳಿ ಇಟ್ಕೊಂಡಾರು. ಆದ್ರೆ ಯಾಕೋ ಅವ್ರ ಜೀವನದೊಳಗೆ ತಮ್ಮ ಜೀವನದ ಒಂದು ಆತ್ಮವಿಶ್ವಾಸನ ಕಳ್ಕೊಂಡ್ರೇನೋ ಅಂತೇಳಿ ಅನಿಸ್ತತಿ. ಯಾಕೆ ಮಾತಿ ಈಗ ಬತ್ತು ಅಂತಂದ್ರೆ, ಎಷ್ಟೋ ಜನ ಸಾವಿರಾರು ಕೋಟಿ ಆಸ್ತಿ ಇರ್ತೈತಿ. ಆದ್ರೆ ಅಂಥ ಆಸ್ತಿ ಇದ್ದಾಗ ಕೆಲವೊಂದು ಸಾರ್ತಿ ಏನು ಅನಿಸ್ತತಿ, ಬಹಳಷ್ಟು ನೆಮ್ಮದಿ ಇಲ್ಲ ಅಂತೇಳಿ ಕೂಡ ಅನಿಸ್ತಿರ್ತೈತಿ. ಮತ್ತೊಂದು ಕಡೆ ಸಾವಿರಾರು ಕೋಟಿ ಸಾಲ ಮಾಡಿದವ್ರು ಕೂಡ ಇದ್ರು. ಸಾವಿರಾರು ಕೋಟಿ ಸಾಲ ಮಾಡಿ ಈ ಭಾರತವನ್ನು ಬಿಟ್ಟು ಹೋದವ್ರದಾರ ಕೆಲವೊಂದಿಷ್ಟು ಉದ್ಯಮಿಗಳು. ಆ ರೀತಿ ಇದ್ದಾಗ ಇವ್ರದ್ದು ₹1 ಕೂಡ ಸಾಲ ಇರಲಿಲ್ಲ, ಯಾವುದೇ ರೀತಿ ಎನಿಮೀಸ್ ಕೂಡ ಇರಲಿಲ್ಲ, ಅಂದ್ರೆ ಶತ್ರುಗಳು ಇರಲಿಲ್ಲ, ಸಾಲ ಇರಲಿಲ್ಲ. ಆದ್ರೂ ಕೂಡ ನೋಡಿ ಅವರ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಎಷ್ಟು ಕುಗ್ಗಿರಬಹುದು ಅಂತೇಳಿ ವಿಚಾರ ಬರ್ತೈತಿ. ಯಾಕಂದ್ರೆ ಕೇರಳದ IT ಆಫೀಸರ್ಸ್ಗಳು ಈ ಹಿಂದ 3 ತಿಂಗಳಿಂದ ಕೂಡ ಅವ್ರು ಬೆನ್ನಿಗೆ ಬಿದ್ದಿದ್ರು. 3 ತಿಂಗಳಿಂದ IT ಆಫೀಸರ್ಗಳು ಅವ್ರು ಬೆನ್ನಿಗೆ ಬಿದ್ದಿದ್ರ. ಯಾಕೋ IT ಪ್ರೆಷರ್ ಅವ್ರ ಮ್ಯಾಲ ಇತ್ತು ಅಂತ ಅನಿಸ್ತೈತಿ. ಮತ್ತ ಅಕ್ರಮ ಸಂಪತ್ತು ಅಂತಕ್ಕಂಥದ್ದು ಅನುಮಾನ ಕೂಡ ಬರ್ತೈತಿದೆ. ಯಾಕಂತಂದ್ರ ಈ ಸಾವಿರಾರು ಕೋಟಿ ಆಸ್ತಿ ಇರ್ತಕ್ಕಂಥವ್ರಿಗೆ ಒಂದೊಂದು ಸರ್ತಿ ಏನಾಗಿರ್ತೈತಿ, ಟ್ಯಾಕ್ಸ್ ಅನ್ನು ಕೂಡ ತಪ್ಪಿಸೋದಕ್ಕೆ ಬೇರೆ ಬೇರೆ ಪ್ಲಾನ್ಗಳನ್ನ ಮಾಡಿರ್ತಾರೋ. ಅದು ಇದ್ರೂ ಇರ್ಬೋದು. ಆದ್ರೆ ಇಲ್ಲಿ ಇವ್ರದ್ದು ಸುಮಾರು 8,400 ಕೋಟಿ ಇರ್ತಕ್ಕಂಥ ಆಸ್ತಿ, 1,000 ಎಕರೆಗಿಂತ ಹೆಚ್ಚಿಗೆ ಇರ್ತಕ್ಕಂಥ ಒಂದು ಜಮೀನು, ಇಷ್ಟೆಲ್ಲ ಇದ್ರೂ ಕೂಡ ಅವ್ರ ಜೀವನದೊಳಗೆ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಶೂನ್ಯ ಆಗೋಯ್ತು ಅಂತೇಳಿ ಅನಿಸ್ತೈತಿ. ಯಾಕಂದ್ರೆ ನೀವೆಲ್ಲ ನೋಡಿರ್ತಕ್ಕಂಥದ್ದು ಇವ್ರನ್ನ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತಕ್ಕಂಥ ಒಂದು ಫಂಕ್ಷನ್ಗಳು. ಯಾಕಂದ್ರೆ ಕನ್ನಡ ಬಿಗ್ ಬಾಸ್ ಶೋ ಆಗಿರ್ಬೋದು, ಅದೇ ರೀತಿಯಾಗಿ ಇನ್ನೊಂದು 2-3 ಬಿಗ್ ಬಾಸ್ ಶೋಗಳಿಗೆ ಇವರ ಸ್ಪಾನ್ಸರ್ ಆಗಿದ್ರು. ಯಾರ ಬಿಗ್ ಬಾಸ್ ಅನ್ನ ಗೆಲ್ತಾರಲ್ಲ ಅವ್ರಿಗೆ 50 ಲಕ್ಷಗಳನ್ನ ಕೊಡ್ತಕ್ಕಂಥ ಬಹುಮಾನ ಈ ರಾಯ್ ಅವರ ಕೊಡ್ತಾ ಇದ್ರು. ಅದೇ ರೀತಿ ಇನ್ನೊಂದು ಇವ್ರದ್ದು ಇತ್ತೀಚೆಗೆ ಕೆಲವೊಂದಿಷ್ಟು ತಿಂಗಳ ಒಂದು ವಿಚಾರ ಅಂತಂದ್ರೆ, ಬಹಳಷ್ಟು ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತನು ಅಂತ ಹೇಳಿದ್ರು ತಮ್ಮ ಒಂದು ಕಾನ್ಫಿಡೆಂಟ್ ಗ್ರೂಪ್ ವತಿಯಿಂದ. ಅಂದ್ರೆ ಸುಮಾರು 1 ಕೋಟಿವರೆಗೂ ವರ್ಷಕ್ಕೆ 1 ಕೋಟಿವರೆಗೂ ಕೂಡ ಸ್ಕಾಲರ್ಶಿಪ್ ಕೊಡ್ತನು ಅಂತ ಹೇಳಿ ಅನೌನ್ಸ್ ಕೂಡ ಮಾಡಿದ್ರು, ಕೆಲವೊಂದಿಷ್ಟು ಕೊಟ್ಟಿದ್ರು. ಅದೇ ರೀತಿಯಾಗಿ ಇವರು ಸುಮಾರು 11 ಚಿತ್ರಗಳನ್ನು ಕೂಡ ಮಾಡೋದಕ್ಕೆ ಪ್ರೊಡ್ಯೂಸ್ ಕೂಡ ಮಾಡಿದ್ರು ಅಂತೇಳಿ ಹೇಳ್ತಾರೋ. ಅದೇ ರೀತಿಯಾಗಿ ಇವರು ಇನ್ನೂ ಬೇರೆ ಬೇರೆ ರೀತಿ ಸೋಷಿಯಲ್ ಮೀಡಿಯಾದೊಳಗೆ ಬಹಳಷ್ಟು ಸಕ್ರಿಯ ಆಗಿರ್ತಕ್ಕಂಥವ್ರು. ಇನ್ಸ್ಟಾಗ್ರಾಮ್ ಒಳಗೆ ಸುಮಾರು 1 ಮಿಲಿಯನ್ ಅಷ್ಟು ಇರ್ಬೋದು, 1 ಮಿಲಿಯನ್ ಫಾಲೋವರ್ಸ್ ಕೂಡ ಹೊಂದಿದ್ರು. ಅದೇ ರೀತಿಯಾಗಿ ಇತ್ತೀಚೆಗೆ ಏನೇ ಯುವ ಜನತೆಗೆ ಬಹಳಷ್ಟು ಸೋಷಿಯಲ್ ಮೀಡಿಯಾದೊಳಗೆ ಹತ್ತಿರವಾಗಿರ್ತಕ್ಕಂಥವ್ರು ಅಂತ ಹೇಳ್ಬೋದು. ಆದ್ರೆ ಯಾಕೋ ತಮ್ಮ ಜೀವನದೊಳಗೆ ತಾವು ಆತ್ಮವಿಶ್ವಾಸ ಅಂತಕ್ಕಂಥದನ್ನ ಕಳ್ಕೊಂಡ್ರು ಅಂತೇಳಿ ಹೇಳ್ಬೋದು. IT ಅಧಿಕಾರಿಗಳು ಈ ಹಿಂದ ಬಂದಿದ್ದಿಲ್ಲ ಅಂತಲ್ಲ, ಈ ಹಿಂದೆ ಕೂಡ IT ಅಧಿಕಾರಿಗಳು ಬಂದಿದ್ರು ಹೋಗಿದ್ರು. ಆದ್ರೆ ಇಲ್ಲಿ ಸಂಪೂರ್ಣವಾಗಿ IT ಅಧಿಕಾರಿಗಳ ತಪ್ಪು ಅಂತೇಳಿ ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಗೆ ನಾವೇನು ತಪ್ಪು ಮಾಡಿಲ್ಲ ಅಂತಂದ್ರೆ, ನಮ್ಮಲ್ಲಿ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಬಹಳಷ್ಟು ಇತ್ತು ಅಂದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ನಾವು ತಪ್ಪು ಮಾಡಿಲ್ಲ ಅಂದ್ರೂ ಆತ್ಮವಿಶ್ವಾಸ ಇರ್ಬೇಕು ನಮ್ಮ ಹತ್ರ. ಆತ್ಮವಿಶ್ವಾಸ ಎಷ್ಟಿರತ್ಲೆ ಅಷ್ಟು ನಾವು ನಮ್ಮನ್ನ ಯಾರು ಏನು ಮಾಡ್ಕೊಳಕ್ ಆಗೋದಿಲ್ಲ ಅಂತಕ್ಕಂಥದ್ದು ಹೇಳ್ಬಹುದು. ಇಲ್ಲಿ ನಾವ ತಪ್ಪು ಮಾಡಿದ್ದೀವತ್ತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೆದರ್ಬೇಕಾಗತ್ತೆ. ಈಗ ನಾವಿಲ್ಲಿ ಸೋಷಿಯಲ್ ಮೀಡಿಯಾದೊಳಗೆ ಯಾವುದೋ ಒಂದು ವಿಚಾರಗಳಿಗೆ ಯಾವುದೋ ಒಂದು ತಪ್ಪುಗಳನ್ನು ಹೇಳಿದ್ರೆ ಆ ಒಂದು ವಿಚಾರಗಳು ಬಹಳಷ್ಟು ಸುದ್ದಿ ಆಗ್ತಕ್ಕಂಥದ್ದು ಕಾರಣ ಕೂಡ ಆಗಬಹುದು. ಯಾಕಂದ್ರೆ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತೇಳಿ ಹೇಳೋದಕ್ಕೆ ಇನ್ನೂ ಅದು ತನಿಖೆ ಒಳಗೆ ಐತಿ. ತನಿಖೆ ಸಂಪೂರ್ಣ ಆಯ್ತಂದ್ರೆ ಈ ಒಂದು ಸಂಪೂರ್ಣವಾದ ವಿಚಾರ ಹೊರಗೆ ಬರಬಹುದು. ಯಾಕಂದ್ರೆ ಅವ್ರ ಸಹೋದರನಿಗೆ ಕೂಡ IT ಅಧಿಕಾರಿಗಳು ನನ್ನ ಬೆನ್ ಬಿದ್ದಾರು ಅಂತಕ್ಕಂಥ ವಿಚಾರಗಳನ್ನು ಹೇಳಿದ್ರು CJ ರಾಯ್ ಅವರು. ಮತ್ತೊಬ್ಬ ಆ ಒಂದು IT ಅಧಿಕಾರಿಗಳ ಪ್ರೆಷರ್ ಹಾಕತ್ತಾರೋ ಅಂತಕ್ಕಂಥದ್ದು ಕೂಡ ಹೇಳಿದ್ರಂತ
ಅವ್ರ ಸಹೋದರನಿಗೆ, ಅವ್ರ ಸಹೋದರ ಮೀಡಿಯಾದ ಮುಂದೆಲ್ಲ IT ಅಧಿಕಾರಿಗಳ ಕಡೆನ ಪಟ್ ಮಾಡಿ ತೋರ್ಸತ್ತಾರ. ಆದ್ರೆ ತನಿಖೆ ಸಂಪೂರ್ಣ ಆಯ್ತಂದ್ರ, ತನಿಖೆ ಸಂಪೂರ್ಣ ಆದ್ಮೇಲೆ ಯಾರು ಸರಿ ಯಾರು ತಪ್ಪು, ಇಲ್ಲಿ ಸೀಜರ್ ಯಾರು ತಪ್ಪಾಯ್ತು, ಅವ್ರದ್ದು ಯಾವ ರೀತಿ ತಪ್ಪಿರ್ಬೋದತ್ತಂದ್ರ ಅಕಸ್ಮಾತ್ ಆಗಿ ಟ್ಯಾಕ್ಸ್ ಅನ್ನ ಉಳಿಸೋದಕ್ಕ ಏನಾದರೂ ಕಳೆದಾರಿ ಹಿಡಿದಿಟ್ಟಿರೋ ಅಂತೇಳಿ ಅದು ಕೂಡ ಬಯಲಿಗೆ ಬರಬೇಕು. ಅದೇ ರೀತಿ ಮತ್ತಿಲ್ಲಿ IT ಅಧಿಕಾರಿಗಳ ಪ್ರೆಷರ್ದಿಂದನ ಸೀಜರ್ ಅವರು ಸಾವನ್ನಪ್ಪಿದ್ರು ಅಂತಕ್ಕಂಥದ್ದು ಕೂಡ ಇಲ್ಲಿ ಕ್ಲಿಯರ್ ಆಗಬೇಕು. ಯಾರು ತಪ್ಪು ಯಾರು ಸರಿ ಅಂತಕ್ಕಂಥದ್ದು ಇಬ್ಬರು ಸೈಡ್ ಕ್ಲಿಯರ್ ಆಗಬೇಕು. ಆದ್ರೆ ಇಲ್ಲಿ ಸೀಜರ್ ಅವರು ಒಂದು ಏನಿದು ನಿರ್ಧಾರವನ್ನು ತಪ್ಪಾಗಿ ತಗೊಂಡ್ರು ಅಂತೇಳಿ ಅನ್ನಿಸ್ತೈತಿ. ಯಾಕಂದ್ರೆ ಒಂದು ಸಣ್ಣ ತಪ್ಪು, ಒಂದು ಸಣ್ಣ ನಿರ್ಧಾರ ಒಂದು ಜೀವವನ್ನು ಕಳಿತೈತಿ ಅನ್ನಕ ಇದೊಂದು ಸೀಜರ್ ಅವರು ಉದಾಹರಣೆ ಎತ್ತಿ ಹೇಳ್ಬೋದು. ಇದಾದ ನಂತರ ಅವ್ರ ಆತ್ಮಕ ಶಾಂತಿಯನ್ನು ಕೋರ್ಲಿ ದೇವರು ಅಂತೇಳಿ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ಅವ್ರು ಸರಿ ಇರಲಿ ಅಥವಾ ತಪ್ಪಿರಲಿ, ಅವ್ರು ಇಲ್ಲಿವಾಗ ಸೀಜರ್ ಅವರು, ಆದ್ರೆ ಅವರು ಆತ್ಮಕ್ಕಾದರೂ ಒಳ್ಳೆಯದನ್ನು ಮಾಡಲಿ ದೇವರು ಅಂತೇಳಿ ಕೇಳ್ಕೊಳ್ಳೋಣ. ಅದೇ ರೀತಿ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ ಈ ವಿಡಿಯೋದ ಬಗ್ಗೆ. ಮತ್ತು ಸೀಜರ್ ಅವ್ರ ಬಗ್ಗೆ ನಿಮಗೆ ಏನರ ನನಗಿನ್ನ ಹೆಚ್ಚಿಗೆ ವಿಷಯ ಗೊತ್ತಿತ್ತಂದ್ರೆ ತಪ್ಪದೆ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಹಾಕ್ರಿ. ಅದೇ ರೀತಿ ಈಗ 2 ದಿನದೊಳಗನ ಇನ್ನೊಬ್ರು ರಾಜಸ್ಥಾನದ ಜೋಧ್ಪುರದ ಒಬ್ರು ಸಾಧ್ವಿ ಇತ್ತೀಚೆಗೆ ಅಂದ್ರೆ ಒಂದು ವಿಡಿಯೋ ಹರಿದಾಡಿತ್ತು ಅವ್ರ ಬಗ್ಗೆ. ಆ ಸಾಧ್ವಿ ಬಗ್ಗೆ ಏನು ಹರಿದಾಡಿತ್ತು ಅಂತಂದ್ರೆ, ಇನ್ನೊಬ್ಬ ಸ್ವಾಮೀಜಿಗಳ ಜೊತೆಗೆ ಇವರು ಒಂದು ರೂಮ್ನೊಳಗೆ ಇರ್ತಕ್ಕಂಥ ವಿಡಿಯೋ ಬಹಳಷ್ಟು ವೈರಲ್ ಆಗಿತ್ತು. ಆ ವಿಡಿಯೋನ ಇಟ್ಕೊಂಡ ಸಾಧ್ವಿಯವರ ಜೊತೆಗೆ ಇರ್ತಕ್ಕಂಥವ್ರ 20 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರತ. 20 ಲಕ್ಷ ಬೇಡಿಕೆ ಇಟ್ಟ 20 ಲಕ್ಷ ಕೊಡಲಿಲ್ಲ ಅಂತಂದ್ರೆ ಇನ್ನೂ ಬೇರೆ ವಿಡಿಯೋಗಳನ್ನು ವೈರಲ್ ಮಾಡ್ತನೋ ಅಂತ ಹೇಳಿರಬಹುದು. ಆ ಕಾರಣಕ್ಕಾಗಿ ಏನಾದರೂ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಂತೇಳಿ ಅನಿಸ್ತೈತಿ. ಇತ್ತೀಚೆಗೆ ಬಂದ ನಮ್ಮ ಜನರಲ್ಲಿ ಏನಂದ್ರೆ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಬಹಳಷ್ಟು ಕಡಿಮೆ ಆಗತೈತಿ. ಆತ್ಮವಿಶ್ವಾಸ ಎಷ್ಟು ಮುಖ್ಯ ಅಂತಂದ್ರೆ, ನಮ್ಮ ಜೀವನದೊಳಗೆ ನಾವು 0 ಇದ್ದರೂ ಕೂಡ ನಾವು 100 ತಲುಪೋದಕ್ಕೆ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಬಹಳ ಮುಖ್ಯ ಆಕತಿ. ನಾವು ಎಷ್ಟು ಆತ್ಮವಿಶ್ವಾಸದಿಂದ ಇರ್ತೀವಲ್ಲ ಅಷ್ಟು ನಾವು ಬೆಳಿಬೋದು. ಇದೊಂದು ಮೊದಲಾಗಿ ಹೇಳ್ಬೇಕಂದ್ರೆ, ನಮ್ಮ ಜೊತೆಗೆ ಯಾರು ಇದ್ರು ಇರದೆ ಹೋದ್ರು, ನಮ್ಮ ಹತ್ರ ಆಸ್ತಿ ಹಣ ಸಂಪತ್ತು ಇದ್ರು ಇರದೆ ಹೋದ್ರು, ಆತ್ಮವಿಶ್ವಾಸ ಅಂತಕ್ಕಂಥದ್ದು ಒಂದು ನಮ್ಮ ಹತ್ರ ಇತ್ತು ಅಂತಂದ್ರೆ ನಾವು ಏನನ್ನು ಬೇಕಾದರೂ ಗೆಲ್ಲಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ 2 ವಿಷಯದ ಬಗ್ಗೆ ನಿಮ್ಗೆ ಏನು ಅನಿಸ್ತತಿ ಕಮೆಂಟ್ ಹಾಕಿ. ಧನ್ಯವಾದ, ನಮಸ್ಕಾರಗಳು.